ಪ್ರಿಯ ಪುಟಾಣಿಗಳೇ, ಬನ್ನಿ. ನಾನು ಯಾಕೆ ನೀವು ಪುಟಾಣಿಗಳು ಅಂತ ನಿಮ್ಗೆ ಗೊತ್ತಿದೆ. 8ನೇ ಕ್ಲಾಸ್ ಮಕ್ಕಳ ಪುಟಾಣಿಗಳೇ ಅಂತ ಕೇಳಿ. ಆದರೆ ಇವತ್ತಿನ ಪಾಠ ಪುಟಾಣಿಗಳಲ್ಲ. ಪಾಠ ಒಂದು ಸಾಮಾಜಿಕ ಪಿಡುಗನ್ನು ಕುರಿತಾಗಿರ್ತಕ್ಕಂಥ ಸಾಮಾಜಿಕ ಪಿಡುಗು. ಪಿಡುಗು ಅಂದ್ರೆ ಸರ್ ಪಿಡುಗು ಪಿಡುಗು ಸಾಮಾಜಿಕ ಬಗ್ಗೆ ತಿಳಿಸಲು ಸರಿ. ಸಾಮಾಜಿಕ ಪಿಡುಗು ಸಮಸ್ಯೆ ಅಂತ ಅಷ್ಟೇ, ಒಂದು ಸಾಮಾಜಿಕ ಸಮಸ್ಯೆ. ಈಗ ಗಂಡು ಮಕ್ಕಳು ಮದುವೆ ಟೈಮಲ್ಲಿ ಏನಂತ ಹೇಳ್ತಾರೆ, ಏನು ಏನಂತ ಕರೀತಾರೆ? ಇಂಗ್ಲಿಷ್ನಲ್ಲಿ ಗೌರಿ, ಕನ್ನಡದಲ್ಲಿ ಏನಂತೀವಿ? ವರದಕ್ಷಿಣೆ. ಕೆಲವರು ಹೇಳ್ತಿರ್ತಾರೆ, ನಾನು ಏನು ವರದಕ್ಷಿಣೆ ತಗೊಂಡಿಲ್ಲ, ನಾವು ದುಡ್ಡಿಸ್ಕೊಂಡಿಲ್ಲಪ್ಪ, ಅವರೇ ಪ್ರೀತಿಯಿಂದ ಬಟ್ಟೆ ಒಂದು 10 ತೊಲ ಬಂಗಾರ ಕೊಡ್ತಾರೆ. ನನ್ನದೊಂದು ವರದಕ್ಷಿಣೆ ಅಲ್ವಾ? ವರದಕ್ಷಿಣೆ ಅಲ್ವಾ? ಮಕ್ಕಳೇ ಬನ್ನಿ, ಪಾಠ ನಮ್ಮ ಕೊಡಗಿನ ಗೌರವರು ಒಂದು ಕಥೆಯಲ್ಲಿ ಒಂದು ಗಂಡು ಯಾಕೆ ಒಂದು ಅಮಾಯಕ ಜೀವದ ಬಲಿಗೆ ಕಾರಣನಾಗ್ತಾನೆ ಅಂತಕ್ಕಂಥ ಒಂದು ಕಥೆ. ಮಕ್ಕಳೇ, ಇಂದು ಹೆಣ್ಣು ಎತ್ತವರ ಕಷ್ಟ ಹಾಗೂ ಹೆಣ್ಣು ಹುಡುಕುತ್ತಿರ್ತಕ್ಕಂಥ ಗಂಡಿನವರ ಕಷ್ಟವನ್ನು ಒಂದೆರಡು ಮಾತಲ್ಲಿ ಹೇಳ್ಬೋದು. ಹೆಣ್ಣು ಎತ್ತಿರ್ತಕ್ಕಂಥದ್ದು ಹಿಂದೆ ಸುಮಾರು 10 ವರ್ಷಗಳ ಹಿಂದೆ, ನಾನೇ ತಿಳ್ಕೊಂಡೆ, 10-15 ವರ್ಷಗಳ ಹಿಂದೆ, ಅಯ್ಯೋ ನಮ್ಮ ಮಗಳಿಗೊಂದು ಗಂಡು ಸಿಕ್ಕಿರ್ ಸಾಕು, ನನ್ನ ಮಗಳನ್ನ ಕನ್ಯಾಸ್ತ್ರೀ ಬೆಳೆಸಿರ್ ಸಾಕು ಅಂತೇಳಿ ಸಾಲ ಸೋಲ ಮಾಡಿ ಮದುವೆ ಮಾಡ್ತಿದ್ದದನ್ನು ನಾನು ನೋಡಿದ್ದೀನಿ. ಇಂದು ಹೆಣ್ಣಿನ ಕೊರತೆ ಉಂಟಾಗಿ ಗಂಡಿನವರು ಹೆಣ್ಣು ಸಿಕ್ಕಿರ ಸಾಕಪ್ಪ ಅಂತೇಳಿ ಪರದಾಡ್ತಿರ್ತಕ್ಕಂಥದ್ದು ಕೇವಲ 15-20 ವರ್ಷಗಳ ಹಿಂದಿನ ಮಾತು ಬೇರೆ, ಇಂದಿನ ಜಾಯಮಾನದ ಮಾತೇ ಬೇರೆ. ಅದೇನೇ ಆಗಲಿ ಮಕ್ಕಳೇ, ಆ ಹೆಣ್ಣಿನ ಕೊರತೆ ಯಾಕೆ ಉಂಟಾಗ್ತೋ ಅದೊಂದು ಸಾಮಾಜಿಕ ಪಿಡುಗು, ಭ್ರೂಣ ಹತ್ಯೆ. ಪಿಡುಗುಗಳಲ್ಲಿ ಒಂದಕ್ಕೊಂದು ಕೋರಿಲೇಷನ್, ಆಂತರಿಕ ಸಂಬಂಧ ಹೇಗಿದೆ ನೋಡಿ, ಸಾಹಸ. ನನ್ನ ಮಕ್ಕಳು ಹೆಣ್ಣಾಗ್ಬಿಟ್ಟಿದ್ರೆ ನಾನು ಅದು ಕಷ್ಟಪಟ್ಟಕ್ಕಲ್ಲಪ್ಪ ಅಂತ ನೀನು ಹೆಣ್ಣನ್ನೇ ಆಡ್ಕೊಳಕ್ಕೆ ಹೋಗಲಿಲ್ಲ. ಹೆಣ್ಣುಟ್ಟಿರೋ ಭ್ರೂಣದಲ್ಲಿ ಹತ್ಯೆ ಮಾಡಿದ್ದೇನೆ, ಲಿಂಗಾನುಪಾತ ಉಂಟಾಯಿತು, ಗಂಡಿಗೆ ಸಮಸ್ಥಿತಿ ಹೆಣ್ಣಿಲ್ಲದಂಥ ಸ್ಥಿತಿ ಉಂಟಾಯಿತು. ಅದಕ್ಕೆ ಈ ಪರಿಸ್ಥಿತಿ. ಇವತ್ತು ಹೆಣ್ಣೆತ್ತಿರೋರು ನನಗೆ ಒಂದು 2-3 ಲಕ್ಷ ವರದಕ್ಷಿಣೆ, ಅಂದರೆ ವರದಕ್ಷಿಣೆ ಅಲ್ಲ, ಖರ್ಚಿಗೆ, ಮದುವೆ ಖರ್ಚಿಗೆ ದುಡ್ಡು ಕೊಟ್ಟರೆ ನಾನು ಮದುವೆ ಮಾಡಿಕೊಡ್ತೀನಿ ಅನ್ನೋದು ಬಂದ್ಬಿಟ್ಟಿದೆ. ಇನ್ನು ಮುಂದಿನ ದಿನಗಳು ಹೇಗೋ ಗೊತ್ತಿಲ್ಲ. ಆದರೆ ನಮ್ಮ ಗೌರವನವ್ರ ಕಥೆ ಬೇರೆ, ಕೊಡಗಿನ ಗೌರವ. ಒಬ್ಬ ವಿದ್ಯಾವಂತ ಯುವಕ ಬ್ಯಾರಿಸ್ಟರ್ ಪದವಿಯನ್ನು ಪಡೆಯಬೇಕು ಅಂತ ಬಯಸ್ತಾರೆ. ಬ್ಯಾರಿಸ್ಟರ್ ಪದವಿಯನ್ನು ಲಂಡನ್ನಲ್ಲಿ ಹೋಗಿ ಲಾ ಓದಿ ಬ್ಯಾರಿಸ್ಟರ್ ಪದವಿಯನ್ನು ಪಡೆಯಬೇಕು ಅಂತ ಬಹಳ ಆಸೆ ಇತ್ತು. ಅವನು ಆಸೆ ಇಟ್ಟರೆ ತಪ್ಪಲ್ಲ, ಆಸೆನ ಈಡೇರಿಸ್ಕೊಳಕ್ಕೆ ಅವನು ಹೊರಟ್ರೆ ಬಾಯಿ ತಪ್ಪು. ಹೆಣ್ಣಿನ ತಂದೆ ಕೊಡ್ತಕ್ಕಂಥ ಹಣದಿಂದ ನಾನು ಬ್ಯಾರಿಸ್ಟರ್ ಪದವಿಯನ್ನು ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ತಕ್ಕಂಥವನು ಹೇಗೆ ಕಾನೂನನ್ನು ತಿಳಿಯುತ್ತಾನೆ, ಹೇಗೆ ಕಾನೂನಿಗೆ ನ್ಯಾಯವನ್ನು ಒದಗಿಸುತ್ತಾನೆ? ಈ ಪ್ರಶ್ನೆ ಮಕ್ಕಳೇ, ಚಿಂತಿಸ್ತಕ್ಕಂತಹ ದೃಷ್ಟಿಕೋನಗಳು ಇವು. ಅವನಲ್ಲಿ ಯಾವ ನೈತಿಕತೆ ಉಳಿಯಿತು? ಬ್ಯಾರಿಸ್ಟರ್ ಆಗಲು ಪರರ ಹಣದಿಂದ, ಪರರ ಪೀಡಕ ಹಣದಿಂದ ನಾನು ಬ್ಯಾರಿಸ್ಟರ್ ಪದವಿನ ಪಡಿತೀನಿ ಅಂತ ಹೇಳ್ತಿಯಲ್ಲ,
ಹೆಣ್ಣು ಹುಟ್ಟಿದ್ದೇ ತಪ್ಪು, ಹೆಣ್ಣು ಹುಟ್ಟಿದ್ದೇ ತಪ್ಪು ಅನ್ನುವಂಥ ಒಂದು ಕಾಲ. ಹೆಣ್ಣೊಂದು ಕಲಿತರೆ ಶಾಲೆ ಒಂದು ತೆರೆದಂತೆ, ಹೆಣ್ಣಿದ್ದನ ಮನೆ ತಣ್ಣಗೆ, ಇದೆಲ್ಲ ನಾಣ್ಣುಡಿಗಳನ್ನು ನುಡಿಗಟ್ಟುಗಳನ್ನು ನಾವು ಆಡ್ತೀವಿ. ಹೆಣ್ಣನ್ನು ಎಲ್ಲಿ ಪೂಜಿಸ್ತಾರೋ ಅಲ್ಲಿ ದೇವತೆಗಳು ವಾಸಿಸ್ತವೆ ಅಂತಕ್ಕಂಥ ಮಾತು. ಹೆಣ್ಣು ಮನೆಯ ಕಣ್ಣು ಅಂತೀವಿ. ಇವೆಲ್ಲ ಹೇಳೋಕ್ಕೆ ಕೇಳೋಕ್ಕೆ ಚೆನ್ನಾಗಿ ಕಾಣುತ್ತೆ. ಆದರೆ ಹೆಣ್ಣನ್ನು ನಡೆಸ್ಕೊಂಡ್ರ ರೀತಿ ಆ ನಿಟ್ಟಿನಲ್ಲಿ ನೋಡಿದಾಗ ಈ ಪಾಠ ಚೆನ್ನಾಗಿದೆ. ಯಾಕೆಂದ್ರೆ ಶಾಂತಿ ಅಂತಕ್ಕಂಥ ಒಂದು ಹುಡುಗಿ, ಆ ಹುಡುಗಿನ ಮದುವೆ ಆಗಬೇಕಾದ ಹುಡುಗಿ ನೋಡೋದೇ ಇಲ್ಲ. ಆ ಹುಡುಗಿಯ ಬದಲಾಗಿ ಆ ಹುಡುಗಿ ಜಾಗದಲ್ಲಿ ಏನನ್ನು ಬಯಸ್ತಾನೋ ವರದಕ್ಷಿಣೆ ಬಯಸ್ತಾನೆ. ಆಗಬೇಕಾಗಿದ್ದಂಥ ಮದುವೆ ನಿಂತು ಗಂಡಿನ ತಂದೆಯ ಬಲವಂತಕ್ಕೆ ತಪ್ಪಿಸ್ಕೊಳ್ಬೇಕು ಅಂತೇಳಿ ಆ ಹುಡುಗ ಮದ್ರಾಸಿಗೆ ಹೋಗ್ತಾನೆ. ಮದ್ರಾಸ್ನಲ್ಲಿ ಅನಿರೀಕ್ಷಿತವಾಗಿ ಒಬ್ಬ ಮುದುಕನ ಪರಿಚಯವಾಗುತ್ತೆ. ಆ ಮುದುಕನ ಮನೆಯಲ್ಲಿ ಉಳಿಬೇಕಾದ ಸನ್ನಿವೇಶ ಎದುರಾಗುತ್ತೆ. ಆಗ ಕಾಕತಾಳೀಯವೋ ಎಂಬಂತೆ ಶಾಂತಿ ಅವನ ಶಿಷ್ಯಳಾಗಿ ಆ ಮನೆಗೆ ಬರ್ತಾಳೆ. ನಾನು ಮದುವೆ ಆಗಬೇಕಾಗಿದ್ದ, ನಾನು ನೋಡಬೇಕಾಗಿದ್ದ ಹೆಣ್ಣು ಮಗಳು ಇವಳೆ ಅಂತ ಅವನಿಗೆ ಗೊತ್ತಿಲ್ಲ. ಆದರೆ ದಿನ ಕಳೆದಂತೆ ಶಾಂತಿಯಲ್ಲಿದ್ದಂಥ ಗುಣಗಳಿಂದ ಮಾರುವುದಂಥ ವಿಜಯ್ ಅವಳಲ್ಲಿ ಅನುರಕ್ತನಾಗ್ತಾನೆ. ಅವಳಿಲ್ಲದೆ ನಮಗೆ ಬದುಕೋಕೆ ಆಗಲ್ಲ ಅನ್ನತಕ್ಕಂಥ ಹಂಬಲವನ್ನು ಹೊಂದುತ್ತಾನೆ. ದುರ್ದೈವ ಬೇರೆ. ಶಾಂತಿ ಕೆಲ ದಿನಗಳ ನಂತರ ತನ್ನ ಊರಿಗೆ ಹೋಗ್ತಾಳೆ. ಶಾಂತಿ ಇಲ್ಲದೆ ಚಟಪಡಿಸ್ತಾನೆ ವಿಜಯ್. ಶಾಂತಿ ಊರಿಗೆ ಯಾಕೆ ಹೋದಳು, ಅಲ್ಲಿ ಏನಾಯಿತು ಅಂತಕ್ಕಂಥದ್ದೇ ಪಾಠ. ಶಾಂತಿ ಊರಿಗೆ ಹೋಗ್ತಾಳೆ. ವರದಕ್ಷಿಣೆ ಕೊಡಲಾರದೆ 4 ಮೊಮ್ಮಕ್ಕಳಿರ್ತಕ್ಕಂತಹ ಮುದುಕನಿಗೆ ಮದುವೆ ಮಾಡತಕ್ಕಂತಹ ಸನ್ನಿವೇಶ ಶಾಂತಿ ಎದುರಾಗುತ್ತೆ. ಶಾಂತಿಯ ಮುದುಕನನ್ನು ಮದುವೆ ಆಗಬೇಕಾಗುತ್ತೆ. ಆ ನೋವನ್ನು ತಾಳಲಾರದೆ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾಳೆ ಶಾಂತಿ. ಅದು ಪತ್ರಿಕೆಯಲ್ಲಿ ಪ್ರಕಟವಾಗುತ್ತೆ. ವಿಜಯ್ ಶಾಂತಿಯ ವಿರಹ ವೇದನೆಯಿಂದ ತನ್ನ ಹುಟ್ಟೂರಿಗೆ ಮರಳುತ್ತಾನೆ. ಆಗ ನಾನು ಬೇಡ ಎಂದು ಚೆರಿದ ಎಣ್ಣೆ ಆ ಶಾಂತಿ ಅಂತಕ್ಕಂಥದ್ದನ್ನು ಪತ್ರಿಕೆಯಲ್ಲಿ ನೋಡಿದಾಗ ಅವನು ಹಣೆಯನ್ನು ಕೆಚ್ಚಿಕೊಳ್ತಾನೆ. ಅಲ್ಲಿಗೆ ವರದಕ್ಷಿಣೆ ಎಂಬ ಸಾಮಾಜಿಕ ಪಿಡುಗಿಗೆ ಆಹುತಿ ಆದಳು ಶಾಂತಿ ಅನ್ನೋದೇ ಪಾಠ. ಪಾಠದ ತಿರುಳನ್ನೇ ಹೇಳಾಗುತ್ತೆ. ಈಗ ಅಲ್ಲಿರೋ ಪುರಾಣ ನನ್ನ ಬೋಧನಾ ಶೈಲಿ ಭಿನ್ನವಾಗಿ ಕಾಣಬಹುದು. ಆದರೆ ನಾನು ಪಾಠದ ಒಳವೊಪ್ಪು, ಪಾಠದ ಸಾರವೇನು, ಪಾಠದ ನೀತಿ ಏನು, ಅದನ್ನು ನಮ್ಮ ಬದುಕಿಗೆ ನಾವು ಹೇಗೆ ಅಳವಡಿಸಿಕೊಳ್ಳಬೇಕು ಎಂಬ ನಿಟ್ಟಿನಲ್ಲಿ ನಾನು ಹೇಳಕೊಡ್ತೀನಿ. ಅದು ನನ್ನ ಆಸೆ. ನನಗೆ ಈ ಪಾಠದಲ್ಲಿ ಅಂಕ ಇದ್ದಾವೆ, ಇದು ಕಲೀರಿ ಅಂತ ನಾನು ಕಲಿಸೋಕ್ಕೆ ನನಗೆ ಇಷ್ಟ ಇಲ್ಲ. ಪಾಠ ಇದು ನನಗ್ಯಾಕಿಟ್ಟ, ಇದನ್ನು ನನಗೇನು ತಿಳಿದು ಬಂತು, ನಾನೇನು ಮಾಡ್ಕೋಬೇಕು ಅನ್ನೋದೇ ನನ್ನ ಆಸೆ. ಆ ನಿಟ್ಟಿನಲ್ಲಿ ಮಕ್ಕಳೇ ಪ್ಲೀಸ್ ಪಾಠವನ್ನು ನೋಡಿ. ಎಸ್, ಈಗ ಶಾಂತಿ ಅಂತಕ್ಕಂಥದ್ದು ಒಂದು ಚಿತ್ರಕಥೆ ಥರ, ಒಂದು ಸಿನಿಮಾ ಸ್ಟೋರಿ ಥರ ಕಾಣ್ತಾ ಇದೆ. ಇದು ನಡೆದಿರ್ಬೋದು, ಇಲ್ಲ ಒಂದು ಕಾಲ್ಪನಿಕ ಕಥೆಯಾಗಿದೆ. ಆದರೆ ವರದಕ್ಷಿಣೆಗೋಸ್ಕರ ಎಷ್ಟೋ ಅಮಾಯಕ ಹೆಣ್ಣುಗಳು ಬಲಿಯಾಗಿರುವುದು ಸತ್ಯ.
ಸತ್ಯ. ಆ ಹೆಣ್ಣುಗಳು ಬಲಿಯಾಗಿರೋ ಒಂದು ಕಡೆಯಾದರೆ ಎಷ್ಟೋ ಮನೆಗಳು ವರದಕ್ಷಿಣೆಯನ್ನು ಕೊಟ್ಟು ಮನೆಗಳು ನಾಶವಾಗಿರುವುದು ಸತ್ಯ. ಹಳ್ಳಿಯನ ನೆಂಟರ ದುರಾಸೆಗಳಿಗೆ ಬಲಿಯಾಗಿ ಮಗಳಿಗೋಸ್ಕರ ಅಳಿಯಗೋಸ್ಕರ ಇಡೀ ತನು ಮನ ಧನವನ್ನೆಲ್ಲವನ್ನೂ ಕೂಡ ಅರ್ಪಿಸಿರ್ತಕ್ಕಂಥ ಎಷ್ಟೋ ಹೆಣ್ಣು ಮಕ್ಕಳ ತಂದೆ ತಾಯಿಗಳಿದ್ದಾರೆ. ಅವರ ಬಳಿ ಹೋಗಿ ನೀವು ಮಾತನಾಡಿ, ಅವರ ಅನುಭವವನ್ನು ಕೇಳಿ ನೋಡಿ. ನಿಜಕ್ಕೂ ವೇದನೆ ಅನಿಸುತ್ತೆ. ಮನುಷ್ಯ ಯಾಕಿಷ್ಟು ಕ್ರೂರ? ಮನುಷ್ಯ ಯಾಕಿಷ್ಟು ಕ್ರೂರ? ವರದಕ್ಷಿಣೆ ತೆಗೆದುಕೊಳ್ಳೋದು ತಪ್ಪು ಅಂತ ಕಾನೂನಲ್ಲಿ ಎಷ್ಟು ಬಲವಾಗಿದೆ. ಆ ಕಾನೂನು ಎಲ್ಲೂ ಜರುಗಿರೋದು ನಾವು ನೋಡಿಲ್ಲ. ಆ ಹೆಣ್ಣುಮಗಳು ಸತ್ತ ಜರುಗಿದ್ವಿ. ಹೆಣ್ಣು ಮಗಳು ಸತ್ತಾಗ ಆ ಕಾನೂನುಗಳು ಅಪ್ಲೈ ಆಗಿದ್ದಾವೆ. ಬದುಕಿದ್ದಾಗ ಸಪೋರ್ಟಿ ಬಂದಿಲ್ಲ ಆ ಕಾನೂನು. ಆದ ಕಾರಣ ಪ್ರೀತಿಯ ವಿದ್ಯಾರ್ಥಿಗಳೇ, ಪಾಠಕ್ಕೆ ಹೋಗೋಣ, ಪಾಠವನ್ನು ನೋಡೋಣ. ಬದುಕಿನ ಒಂದು ಮೌಲ್ಯವನ್ನು ಇಂದು ತಿಳಿಯೋಣ. ಬದುಕಿನ ಒಂದು ನಿನಗೆ ನಿನ್ನ ತಂದೆ ತಾಯಿಯರು ವಿದ್ಯೆಯನ್ನು ಕೊಡ್ತಾರೆ. ಒಂದು ನಾಗರಿಕನಾಗಕ್ಕೆ ನೀನು ಏನೇನು ಬೇಕೆಲ್ಲ ಕೊಡ್ತಾ ಇದ್ದಾರೆ ನಿಮ್ಮ ತಂದೆ ತಾಯಿ. ಹೆಣ್ಣುಮಕ್ಕಳೇ, ನಿಮಗೂ ಅಷ್ಟೇ. ಇಂದು ಮೊದಲಿನಷ್ಟು ಕಟ್ಟುಪಾಡುಗಳಿಲ್ಲ, ಮೊದಲಿನಷ್ಟು ಕಂದಾಚಾರಗಳಿಲ್ಲ, ಮೊದಲಿನಷ್ಟು ಬಿಗಿಯಾದ ಸಂಪ್ರದಾಯಗಳಿಲ್ಲ. ಸ್ವಲ್ಪ ಆಧುನಿಕತೆಗೆ ಮೈಯೊಡ್ಡುಕೊಳ್ತಿದ್ದಾರೆ ಸಮಾಜ. ನೀವು ಕೂಡ ಒಳ್ಳೆಯ ವಿದ್ಯೆಯನ್ನು ಸಂಪಾದಿಸಿ ನೀವು ಸ್ವಾವಲಂಬಿಗಳಾಗಿ. ಪದ ಚೆನ್ನಾಗಿದೆ, ಸ್ವಾವಲಂಬಿ ಅನ್ನೋದ್ರೇನಪ್ಪ? ಸ್ವಾವಲಂಬಿ. ಸ್ವಾವಲಂಬಿ. ನಿನ್ನನ್ನು ನೀನು ಅವಲಂಬಿಸು. ನೀನು ಇನ್ನೊಬ್ಬರ ಮೇಲೆ ಯಾಕೆ ಡಿಪೆಂಡ್ ಆಗ್ತೀಯ? ಇನ್ನೊಬ್ಬರ ಮೇಲೆ ಯಾಕೆ ಅವಲಂಬಿತನಾಗ್ತೀಯ? ನಿನಗೆ ವಿದ್ಯೆ ಕೊಡ್ತಿದ್ದಾನೆ ದೇವರು, ತಂದೆ ತಾಯಿ ಎಲ್ಲದನ್ನು ಸಹಕಾರ ಕೊಡ್ತಿದ್ದಾರೆ. ಚೆನ್ನಾಗಿ ಕಲಿ. ಇವತ್ತಿನ ಸಮಾಜ, ಇವತ್ತಿನ ಆಧುನಿಕತೆ, ಇವತ್ತಿನ ವಿಜ್ಞಾನ ಇವೆಲ್ಲವೂ ಕೂಡ ಹೊಸ 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 ಉದ್ಯೋಗವನ್ನು ಸೃಷ್ಟಿ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಈ ಉದ್ಯೋಗಸ್ಥಳ ಆಗ ವರದಕ್ಷಿಣೆ ಮಾತೇ ಬರಲ್ವೇ? ಒಂದು, ನಿನ್ನನ್ನು ನೀನು ಪ್ರೀತಿಸು, ನಿನ್ನ ಬದುಕನ್ನು ನೀನು ಕಟ್ಟಿಕೋ, ನಿನ್ನ ಭವಿಷ್ಯವನ್ನು ನೀನು ಹುಡುಕಿಕೋ. ಹೆಣ್ಣು ಮಕ್ಕಳು, ಗಂಡು ಮಕ್ಕಳು ನೋಡಪ್ಪ, ನೀನು ಅಷ್ಟೇ. ಇನ್ನೊಬ್ಬರು ತರುವ ಹಣದ ಮೇಲೆ ನೀನು ಅವಲಂಬಿತನಾಗಬೇಡ. ನಿನ್ನ ಬದುಕು ನೀನು ಕಟ್ಟಿಕೋ. ನಿನಗೆ ಪಾರ್ಟ್ನರ್, ಲೈಫ್ ಒಂದು ಪಾರ್ಟ್ನರ್, ಸಹಚರ, ಸಂಗಾತಿ ಆಯ್ಕೆಯಲ್ಲೂ ಅಷ್ಟೇ ನಿನ್ನ ಸಮಾನ ಮನಸ್ಸುಗಳನ್ನೇ ಆಯ್ಕೆ ಮಾಡಬೇಕು. ಜಾತಿ ಯಾವುದಾಗಲಿ, ಧರ್ಮ ಯಾವುದಾಗಲಿ. ಆ ಮೂಲಕ ಈ ಆವತಿ ಅಂತಕ್ಕಂಥ ಪಾಠದ ಮುಖಾಂತರ ಇಂಥ ಒಂದು ಸಮಾಜವನ್ನು ಕಟ್ಟೋ ಪ್ರಯತ್ನ ಮಾಡೋಣ. ಒಂದು ಆದರ್ಶ ಸಮಾಜವನ್ನು ಕಟ್ಟುವ ಪ್ರಯತ್ನವನ್ನು ನಾವು ಮಾಡೋಣ. ನನಗೆ ಅನಿಸ್ತಾ ಇದೆ, ನನಗೆ ಇದೇ ಪಾಠ ಅನಿಸ್ತಾ ಇದೆ. ಇದೇ ಪಾಠ, ಒಂದು ಆದರ್ಶ ಸಮಾಜ. ಇದೆಲ್ಲ ನಮಗೆ ಬೇಕಿಲ್ಲ, ಬೇಡವಾದಂಥ ವಸ್ತು. ಬೇಡ, ಬೇಡುವುದು ಬೇಡ, ಬೇಡುವುದು ಬೇಡ. ಆಗ್ಬೋದೇ? ಪಾಠದ ಆಶಯ ಅರ್ಥ ಐತೆ? ಹೋಗೋನೆ ಗೌರವನವ್ರ ಕಡೆಗೆ ಬನ್ನಿ. ನಮ್ಮ ಕೊಡಗಿನ ಗೌರವನವರು ಮಹಾತ್ಮ ಗಾಂಧೀಜಿಯವ್ರನ್ನ ಕಂಡಂಥವರು ಗೌರವನವರು. ಬನ್ನಿ. ಕೊಡಗಿನ ಗೌರವನವರು ಕನ್ನಡದ ಪ್ರಥಮ ಕಥೆಗಾರ್ತಿ, ಕನ್ನಡದ ಮೊದಲ ಪ್ರಥಮ ಕಥೆಗಾರ್ತಿ, ಸ್ಟೋರಿ ರೈಟರ್ ಎಂದು ಹೆಸರಾಗಿದ್ದಾರೆ. ಇವರು ಕ್ರಿಸ್ತಶಕ 1912 ಮಾರ್ಚ್ನಲ್ಲಿ ಮಡಿಕೇರಿಯಲ್ಲಿ ಜನಿಸಿದ್ದಾರೆ.
ಬಡಗಿನ ಗೌರಮ್ಮನವರು 1912ರಲ್ಲಿ ಮಾರ್ಚ್ ನಲ್ಲಿ ಮಡಕೇರಿ ಎಂಬಲ್ಲಿ ಜನಿಸ್ತಾರೆ. ಸ್ವತಂತ್ರ ಆಂದೋಲನ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ಕೊಡಗಿನಲ್ಲಿ ಪ್ರವಾಸ ಕೈಗೊಂಡಾಗ ಅವರು ತಮ್ಮ ಮನೆಗೆ ಬರಮಾಡಿಕೊಂಡು ತಮ್ಮ ಆಭರಣವನ್ನೆಲ್ಲ ದಾನ ಮಾಡಿದರು. ಇದು ಶ್ರೇಷ್ಠ ವ್ಯಕ್ತಿತ್ವ. ಸ್ವತಂತ್ರ ಚಳವಳಿಗೋಸ್ಕರ ತನ್ನಲ್ಲಿದ್ದಂತಹ ಒಡವೆಗಳನ್ನು ಅಂದು ಗಾಂಧೀಜಿಯವರಿಗೆ ಕೊಟ್ಟಂತಹ ಹೆಗ್ಗಳಿಕೆ ಇರುವುದು. ಗೌರಮ್ಮನವರು ಮಿಸೆಸ್ ಟಿ ಜಿ ಕೃಷ್ಣ ಎನ್ನುವ ಹೆಸರಲ್ಲಿ ಕಥೆಗಳನ್ನು ಬರೆದಿದ್ದಾರೆ. ಕಂಬನಿ, ಚಿಗುರು ಗೌರಮ್ಮನ ಕಥೆಗಳು ಅವರ ಕಥಾಸನ. ಕಂಬನಿ, ಚಿಗುರು. ಬನ್ನಿ ಮಕ್ಕಳೇ, ನೇರ ಪಾಠಕ್ಕೆ ಹೋಗೋಣ. ನಾನು MA ಪಾಸ್ ಆಗಿದ್ದೆ. ನನ್ನ ತಂದೆ ತಾಯಂದಿರು ನನಗೆ ಮದುವೆ ಮಾಡಬೇಕೆಂದು ಹೆಣ್ಣು ಹುಡುಕುತ್ತಿದ್ದರು. ಅಂತೂ ಕಡೆಗೆ ಹುಡುಗಿಯು ನಿಶ್ಚಯವಾದಳು. ನಮ್ಮ ಮನೆಯಿಂದ 12 ಮೈಲಿ ದೂರದಲ್ಲಿದ್ದ ಒಂದು ಹಳ್ಳಿಯಲ್ಲಿ ಅವಳ ಮನೆ. ಅವಳಿಗೆ ತಂದೆ ತಾಯಿ ಇದ್ದರು, ಆದರೆ ಅವರ ಬಹಳ ಬಡವರ. ನನಗೇನೋ ಐಶ್ವರ್ಯವಂತರ ಅಳಿಯನಾಗಬೇಕೆಂದು ಬಹಳ ಆಸೆ ಇತ್ತು. ಇದೇ ಮೊದಲನೇ ಬಿಡು, ಬಹಳ ಆಸೆ ಇತ್ತು. ಇಂಗ್ಲೆಂಡಿಗೆ ಹೋಗಿ ಬ್ಯಾರಿಸ್ಟರ್ನಾಗಬೇಕೆಂದು ಬಲವಾದ ಇಚ್ಛೆ. ವಕೀಲ, ಬ್ಯಾರಿಸ್ಟರ್. ಇಂಗ್ಲೆಂಡಿಗೆ ಹೋಗಬೇಕಾದರೆ ಹಣ ಬೇಕು. ನನಗಾಗಿ ತುಂಬ ಹಣ ಖರ್ಚು ಮಾಡುವಷ್ಟು ಅನುಕೂಲವು ನನ್ನ ತಂದೆಗಿರಲಿಲ್ಲ. ಐಶ್ವರ್ಯವಂತರ ಹಳಿಯನಾದರೆ ನಾನು ಇಂಗ್ಲೆಂಡಿನಲ್ಲಿ ಸುಲಭವಾಗಿ ಹೋಗಬಹುದಾಗಿತ್ತು. ಆದುದರಿಂದ ಆ ಬಡವರ ಹುಡುಗಿಯನ್ನು ಮದುವೆಯಾಗಲು ನನಗೆ ಮನಸ್ಸಿರಲಿಲ್ಲ. ಕಥೆಯ ಆರಂಭ ಅರ್ಥ ಆಯಿತು ಅನ್ಕಂತೆ. ನಮ್ಮ ಕಥೆಯ ನಾಯಕ ವಿಜಯ ನಿಜವಾಗೂ ನಾಯಕ ಅಂತ ಹೇಳ್ಕೊಳ್ಳೋಕ್ಕೆ ಅವನು ಅರ್ಹ. ಕಾರಣ ಅವನಲ್ಲಿರ್ತಕ್ಕಂತಹ ದುರ್ಗುಣ ಏನು? ದುರಾಸೆ, ಆಸೆ, ದುರಾಸೆ. ಏನೋ ನಾನು ಹೆಣ್ಣಿನ ತಂದೆ ತಾಯಿಯ ಹಣದಿಂದ ನಾನು ಇಂಗ್ಲೆಂಡಿಗೆ ಹೋಗ್ತೀನಿ ಅಂತಕ್ಕಂಥದ್ದೇ ಕೆಟ್ಟದ್ದು ಅಥವಾ ಬನ್ನಿ. ನನ್ನ ತಂಗಿ ವಿಜಯ, ಆಕೆಯನ್ನು ನಾನು ವಿ ಎಂದು ಕರೀತಿದ್ದೆ. ಆಕೆ ಅಣ್ಣ ಆ ಹುಡುಗಿಯನ್ನು ಮದುವೆಯಾಗಲು ಒಪ್ಪಿಗೆ ಎಂದು ಅಪ್ಪ ಕೇಳಿದರೆ ಏನು ಎನ್ನುತ್ತೀಯೇ? ಅಪ್ಪ, ಇವಳು ತಂಗಿ ಹೆಸರು ವಿಜಯ. ಅಣ್ಣ, ಅಪ್ಪ ಕೇಳಿ ಏನು ಹೇಳ್ತೀಯ? ಕ್ಯಾಶಿಯಲ್ಲ ಇದೆ. ನನಗೆ ಅನ್ಸುತ್ತೆ ಇದ್ರ ಒಂದು ಚಟುವಟಿಕೆ ಮಾಡ್ಬೋದು ಅನ್ಸುತ್ತೆ. ಒಂದು ಸಂಭಾಷಣೆ ಇರುತ್ತೆ, ಒಂದು ಚಿಕ್ಕ ಸ್ಕ್ರಿಪ್ಟ್ ಯಾಕೆ ಮಾಡಬಾರ್ದು? ಚಿಕ್ಕದು ಒಂದು ಚಿಕ್ಕ ನಾಟಕವನ್ನು ಯಾಕೆ ಮಾಡಬಾರ್ದು? ಕೆಲವು ಸಂಭಾಷಣೆ ಹೊಸದಾಗಿ ಸೇರಿಸಿ ಒಂದು ರೂಪವನ್ನು ಕೊಟ್ಟು ನಾವ್ಯಾಕೆ ಈ ಹಾವುತಿ ಅಂತಕ್ಕಂಥದ್ದನ್ನು ನಾಟಕವಾಗಿ ಅಭಿನಯಿಸಬಾರ್ದು? ಹೌದಲ್ವೇ? ನೋಡೋಣ, ತರಗತಿಗಳು ಆರಂಭವಾಗಲಿ. ತರಗತಿಯ ಕೋಣೆಯಲ್ಲೇ ಕೆಲವು ವಿದ್ಯಾರ್ಥಿಗಳಿಗೆ ಸಂಭಾಷಣೆಯನ್ನು ನಾವು ಬರೆದುಕೊಟ್ಟು ನಾವಿಲ್ಲೇ ಒಂದು ಮಾಡಿಸೋಣ, ಚೆನ್ನಾಗಿರುತ್ತೆ. ಕಾವೇಶು ನಾಟಕಂ ರಮ್ಯಂ, ಆ ತರಗತಿಯಲ್ಲಿ ನಾನು ನೀಗಿಂದ ಹೇಳಿದ್ದೆ. ಒಂದು ಕಥೆಯನ್ನ, ಕಾವ್ಯವನ್ನ ಹೆಚ್ಚು ಹೆಚ್ಚು ಶೃಂಗಾರಗೊಳಿಸ್ತಕ್ಕಂಥದ್ದು, ರಮ್ಯಗೊಳಿಸ್ತಕ್ಕಂಥದ್ದು ನಾಟಕ. ಹಾಗಾಗಿ ಈ ನಮ್ಮ ಹಾವುತಿ ಅಂತಕ್ಕಂಥ ಕಥೆಯನ್ನ ನಾವು ತರಗತಿ ಆರಂಭವಾದಾಗ ಒಂದು ಚಿಕ್ಕ ನಾಟಕವಾಗಿ ಮಾಡೋಣ. ಆಗ್ಬೋದ ಸ್ನೇಹಿತರೆ? ನಾನಿಂದೆ ನಾನು ಅವಳನ್ನು ನೋಡಿಯೇ ಇಲ್ಲ, ನಾನು ಏನೆಂದು ಉತ್ತರ ಕೊಡಲಿ? ಆಗ ವಿಜಯನು, ಅಣ್ಣ, ನಾನು ಅವಳನ್ನು ನೋಡಿರುವೆ. ಅವಳು ಎಲ್ಲ ಥರದಲ್ಲೂ ನಿನಗೆ ಯೋಗ್ಯಳಾಗಿದ್ದಾಳೆ. ಅವಳಿಗೆ ನೀನೇ ಯೋಗ್ಯನಾಗಿಲ್ಲ ಅಂತ ಹೇಳ್ತಿಲ್ಲ ಅವಳು. ಸತ್ಯ ಇದು. ಅವಳಲ್ಲಿ ಅಂತ ಗುಣ ಇದ್ದಾಗ ಇವರಲ್ಲಿ ಎಂತ ಗುಣ ಇರ್ತದೆ? ಅವಳು ನಿನಗೆ ಯೋಗ್ಯಳಾಗಿದ್ದಾಳೆ, ಹಾಗಾದ್ರೆ ನೀನು ಅವಳಿಗೆ ಯೋಗ್ಯನಾಗಿದ್ದೀಯೇ? ಈ ನಿಟ್ಟಲ್ಲೂ ಪಾಠ ನೋಡಬೇಕು. ಬರೀ ಏಕಮುಖವಾಗಿ ನೋಡಬಾರ್ದು. ಓದು ಬರಹ ಗೊತ್ತಿದೆ, ನೋಡುವುದಕ್ಕೆ ಅತಿ ಚೆಲುವೆ. ನಾನಾಗ ಕೇಳಿದೆ, ವರದಕ್ಷಿಣೆ ಎಷ್ಟು ಕೊಡುತ್ತಾನೆ? ಮೊದಲ ಮುಳ್ಳು. ವಿಜಯ ಹೇಳಿದ್ರು, ಅಣ್ಣ, ಅಪ್ಪನಿಗೆ ವರದಕ್ಷಿಣೆ ತೆಗೆದುಕೊಳ್ಳೋದಕ್ಕೆ ಇಷ್ಟವಿಲ್ಲ. ನಿಜವಾದ ನಾಯಕ ಈತನೇ. ಹೌದಲ್ಲವೇ? ನಿಜವಾದ ನಾಯಕ ಈತ.
ನೋಡಿ, ಆತನ ತಂದೆಗೆ ವಿದ್ಯೆ ಇತ್ತು ಏನು ಅಂತ ಅವ್ರು ಹೇಳಿಲ್ಲ. ಈತ ವಿದ್ಯಾವಂತ, ಆದರೆ ನಡೆದಂದ್ರು ಅನಾಗರಿಕ. ಅವರಪ್ಪ ಏನೋ ನನಗೆ ಗೊತ್ತಿಲ್ಲ, ಬಟ್ ನಾಗರಿಕ ಅಲ್ವ ಮಕ್ಕಳೇ? ಹಾಗಾದ್ರೆ ನೀವು ನಾಗರಿಕರಾಗ್ತಿರೋ ಅನಾಗರಿಕರಾಗ್ತಿರೋ? ಏನಾಗ್ತೀರಿ ನೀವು? ನಾಗರಿಕರಾಗ್ತೀರಿ, ಗೊತ್ತಾ? ಅವರು ಬಹಳ ಬಡವರು, ಆದರೆ ಹುಡುಗಿ ಪ್ರತಿದೇವಿಯಂತೆ ಇದ್ದಾಳೆ. ಅವರೇ 500 ರೂಪಾಯಿ ಕೊಡಬೇಕೆಂದು ಹೇಳಿದ್ದಾರೆ. ನೋಡಿ, ಆ ಬಡವರಾದರೂ ಕೂಡ 500 ರೂಪಾಯಿ ತೆರವನ್ನು ವರದಕ್ಷಿಣೆ ಕೊಟ್ಟು ಮದುವೆ ಮಾಡ್ತಾರೆ. ಅದನ್ನು ತೆಗೆದುಕೊಳ್ಳುವುದಕ್ಕೂ ಅಪ್ಪನಿಗೆ ಒಪ್ಪಿಗೆ ಇಲ್ಲ. ಅವರಪ್ಪನಿಗೆ ಆ 500 ರೂಪಾಯಿ ಇಸ್ಕೊಳ್ಳೋಕ್ಕೂ ಕೂಡ ಇಸ್ತಿಲ್ಲ. ನಾನು ಹೇಳಿದೆ, ನನಗೆ ಲಂಡನ್ಗೆ ಹೋಗಿ ಲಾ ಕಲಿಯಬೇಕೆಂದು ಇಚ್ಛೆ ಇದೆ. ಕಲಿ, ಅದಕ್ಕಾಗುವ ಖರ್ಚನ್ನು ಕೊಡುವುದಾದರೆ ಮಾತ್ರ ನಾನು ಆ ಹುಡುಗಿಯನ್ನು ಮದುವೆ ಆಗ್ತೇನೆ, ಇಲ್ಲದಿದ್ದರೆ ಇಲ್ಲ. ಆಗ ವಿಜಯ, ಅಣ್ಣ ನೀನು MA ಪದವೀಧರ, ವೇಸ್ಟ್. ನೀನು MA ಪದವೀಧರ, ನಿನ್ನ ಬಾಯಿಂದ ಇಂಥ ಮಾತು ಹೊರಡಬಹುದೇ? ನೋಡು, ನಿನ್ನ ಪದವಿಗೆ ಶೋಭೆ ತರುವಂಥ ಮಾತಲ್ಲ ಇದು, ಅಲ್ವಲ್ಲಪ್ಪ? ಇದನ್ನೇ ಕಂಡ್ರು ಕಾವ್ಯ, ಸಾಹಿತ್ಯ, ಸಮಾಜದ ಗತಿಬಿಂಬ ಅಂತ ಇದೇ ಕಂಡ್ರು ಅಲ್ವೇ? ಬನ್ನಿ, ನಿನ್ನ ಬಾಯಿಂದ ಇಂಥ ಮಾತು ಹೊರಡಬಹುದೇ? ನಿನ್ನನ್ನು ನೀನು ಮಾರಿಕೊಳ್ಳ ಬಯಸುವೆ ಏಕೆ? ಹಣಕ್ಕೋಸ್ಕರ ನೀನು ಮಾರ್ಕೋತಿಲ್ವ? ನೀನು ಸ್ವಲ್ಪ ಕೋಪದಿಂದಲೇ ಹೇಳಿ ಒಳಗೆ ಹೊರಟು. ನಮ್ಮ ಮನೆಯಲ್ಲಿ ವಾತಾವರಣ ಚೆನ್ನಾಗಿದೆ, ಸಂಸ್ಕಾರದ ವಾತಾವರಣ. ತಂದೆ ಮಗಳಲ್ಲಿ ಜಪ ಮಾಡಿ ಹೊರಗೆ ಬಂದು ಕುಳಿತಿದ್ದೆ. ನನ್ನ ತಂದೆಯು ಜಪ ತೀರಿಸಿ ಹೊರಗೆ ಬಂದರು. ನೀನು ವಿಜಯನ ಹತ್ತಿರ ಮುಂದೆ ಓದಿನ ಖರ್ಚಿಗೆ ಹಣ ಕೊಟ್ಟರೆ ಮದುವೆಯಾಗುತ್ತೇನೆ ಎಂದು ಹೇಳಿದೆ. ಪಾಪ ಅವರು ಬಡವರು, 6-7 ಹೆಣ್ಣು ಮಕ್ಕಳು. ಇಲ್ಲಿಂದ ನಾನೇ ಹಣ ತರಬಲ್ಲ? ಹುಡುಗಿ ಲಕ್ಷಣವಾಗಿದ್ದಾಳೆ. ನೀನು ದೊಡ್ಡವರ ಹಳೆಯನಾಗಿ ಲಂಡನ್ಗೆ ಹೋಗುವುದಕ್ಕೆ ನನಗೆ ಒಪ್ಪಿಗೆ ಇಲ್ಲ. ನೀನು ಇನ್ನೊಬ್ಬರ ಹಣದಿಂದ ಲಂಡನ್ಗೆ ಹೋಗೋದು ನನಗೆ ಇಷ್ಟ. ಆ ಹುಡುಗಿಯ ಮದುವೆ ಆದರೆ ಇಲ್ಲೇ ಲಾಭ ಹೋಗುವ ಖರ್ಚನ್ನು ನಾನು ಕೊಡಬಲ್ಲೆ. ಇದ್ರ ಮೇಲೆ ನಿಮ್ಗೆ ಇಷ್ಟ. ತಂದೆ ಒಳ್ಳೆ ಒಳ್ಳೆ. ಅಂದಿನ ರಾತ್ರಿ ಎಲ್ಲರೂ ಮಲಗಿದ ಮೇಲೆ ನಾನು ಹೊರಗೆ ಬರ್ತೇನೆ. ನನ್ನ ಮನಸ್ಸು ಸಿಟ್ಟಿನಿಂದ ಚಂಚಲವಾಗಿತ್ತು. ಅಂದರೆ ಈ ಯುವಕನಲ್ಲಿ ಬಲವಾಗಿ ಬೇರೂರಿ ಬಿಟ್ಟಿದೆ. ಏನು, ನಾನು ಲಂಡನ್ ಹೋಗಲೇಬೇಕು, ಬ್ಯಾರಿಸ್ಟರ್ ಪದವಿಯನ್ನು ಪಡೆದುಕೊಳ್ಳಲೇಬೇಕು. ಅದಕ್ಕೆ ಹಣದ ಮಾರ್ಗಕ್ಕೆ ದಾರಿ ಇಲ್ಲದೆ ಹೆಣ್ಣಿನ ತಾಯಿ ತಂದೆಯರ ಹಣದಿಂದಲೇ ನಾನು ಅಲ್ಲಿ ಓದಬೇಕು ಅನ್ನೋದು ಬಲವಾಗಿರ್ತಕ್ಕಂತಹ ಬಯಕೆಯಾಗಿ ಕೂತ್ಕೊಂಡಿದೆ, ಉತ್ಕಟೆಯಾಗಿ ಕೂತ್ಕೊಂಡಿದೆ. ಹಾಗಾಗಿ ನೋಡಿ, ದುರಾಸೆಗಳ ಪ್ರತಿಫಲ ಇದೆ ಅನಿಸುತ್ತೆ. ದುರಾಸೆಗಳ ಪ್ರತಿಫಲ ಇದೆ ಅನಿಸುತ್ತೆ. ಸಿಟ್ಟಿನಿಂದ ಚಂಚಲವಾಯಿತು. ಆ ಹುಡುಗಿಯನ್ನು ಮದುವೆಯಾಗುವ ಇಚ್ಛೆ ನನಗೆ ಸ್ವಲ್ಪವೂ ಇರಲಿಲ್ಲ. ದುಡ್ಡಿ ತಾಳಿ ಕಟ್ಟಕ್ಕೆ ಹೊರಟಿದ್ದಾನೆ. ಇನ್ನು ಹುಡುಗಿ ಹೆಂಗೆ ಇಷ್ಟ ಆಗ್ತಾಳೆ? ಹೆಣ್ಣ ನೋಡೇ ಇಲ್ಲ, ಇನ್ನು ಹೆಂಗೆ ಇಷ್ಟ ಆಗ್ತಾಳೆ? ಅವಳು ಕೂಡ ಅವಳು ಕತ್ತೆಗಿದು ಕೂಡ ತಾಳಿ ಕಟ್ಟೋನು ಏನೋ. ಬ್ಯಾರಿಸ್ಟರ್ ಪದವಿ ದುಡ್ಡು ಕೊಟ್ಟಿದ್ರೆ ಕತ್ತೆಗೂ ತಾಳಿ ಕಟ್ತಿದ್ನೋ ಏನೋ. ಇವನು MA ಪದವೀಧರ. ತಂದೆ ಎದುರು ನಿಂತು ಹಾಗೆ ಹೇಳುವ ಧೈರ್ಯ ನನಗಿರಲಿಲ್ಲ. ಆದುದರಿಂದ ಅಂದಿನ ರಾತ್ರಿಯೇ ಮನೆ ಬಿಟ್ಟು ಹೊರಟೆ. ನಮ್ಮ ಹಳ್ಳಿಯಿಂದ ರೈಲು ನಿಲ್ದಾಣಕ್ಕೆ ಬಂದು ರೈಲು ಹೊರಡಲು 10 ನಿಮಿಷ ಇದ್ದ ಕಾರಣ ಮದ್ರಾಸಿಯವರ ಟಿಕೆಟನ್ನು ತೆಗೆದುಕೊಂಡು ಒಂದು ಕಂಪಾರ್ಟ್ಮೆಂಟಿನಲ್ಲಿ ಹೋಗಿ ಕುಳಿತೆ. ನಾನು ಕುಳಿತಲ್ಲಿ ಬೇರೆ ಯಾರೂ ಇರಲಿಲ್ಲ. ಮುಂದೇನು ಗತಿಯನ್ನು ಆಲೋಚಿಸಿದ ಕುಳಿತಿದ್ದಂತೆ ನಿದ್ರೆ ಬಂದು ಬಿಟ್ಟಿದೆ. ಮನೆ ಬಿಟ್ಬಿಟ್ಟ. ಅವರಪ್ಪ ಅಮ್ಮಗೆ ಉತ್ತರ ಕೊಡೋಕ್ಕಾಗ. ಏನೋ ಶಬ್ದವಾದಂಥ ಈ ಕಣ್ಣು ತೆರೆದು ನೋಡಿದೆ. ನನ್ನ ಎದುರು ಒಬ್ಬ ಮುದುಕ ಕುಳಿತಿದ್ದಾನೆ. ಮುದುಕನಾದ ಹುಡುಗನಂತೆ ಡ್ರೆಸ್ ಮಾಡಿಕೊಂಡಿದ್ದ. ನೋಡಿದ ಕೂಡಲೇ ಮುದುಕನೆಂದು ಗೊತ್ತಾಗುತ್ತಿರಲಿಲ್ಲ. ಅವನು ಹಣವಂತನಾಗಿರಬೇಕೆಂದು ಅವರ ವೇಷಭೂಷಣಗಳಲ್ಲಿ ವ್ಯಕ್ತವಾಗಿತ್ತು. ಇವನ ಕಣ್ಣಿಗೆ ಆಮೇಲೆ ಬಂದಾಗೋಗಿದೆ ದುಡ್ಡಿನ. ನೋಡೋರು ಕಣ್ಣಿಗೆ ಕಾಣ್ತಿರೋದಲ್ಲ, ಧನವಂತರಾಗೆ ಕಾಣ್ತಿದ್ದಾರೆ. ನಾನೇ ಮಾತನಾಡಬೇಕಾಗಿ ಬಂತು. ಸ್ವಾಮಿ ದಯಮಾಡಿ ಗಂಟೆ ಎಷ್ಟು ಸರ್, ಟೈಮ್ ಪ್ಲೀಸ್ ಕೇಳಿದೆ ಎಂದು ಕೇಳಿ ಅವನು ಕೈ ಗಡಿಯಾರವನ್ನು ನೋಡಿ 2 ಗಂಟೆಗೆ 10 ನಿಮಿಷ ಬಾಕಿ ಇದೆ ಎಂದ.
ಆ ಮುದುಕ ತುಂಬ ಮಾತುಗಾರ. ಅವನ ಮಾತಿಗೆ ಪ್ರಾರಂಭಿಸಿದ. ಮತ್ತು ಮದ್ರಾಸ್ಗೆ ತಲುಪುವಷ್ಟರಲ್ಲೇ ನಾವಿಬ್ಬರು ಸ್ನೇಹಿತರಾಗಿದ್ದೇವೆ. ಕತೆ ತಿರುವನ್ನು ಪಡ್ಕೊಳ್ಳುತ್ತೆ. ಯಾರು ಮನೆ ಬಿಟ್ಟು ಹೊರಟನೋ ಅವನಿಗೆ ಒಬ್ಬ ಮುದುಕನ ಮುಖಾಂತರ ಶಾಂತಿಯ ಟಚ್ ಹೆಂಗೆ ಸಿಗುತ್ತೆ ನೋಡಿ. ಆ ಮುದುಕ ಒಬ್ಬ ರತ್ನದ ವ್ಯಾಪಾರಿ. ನಾನು ಯಾರೆಂದು ಕೇಳಬೇಕು, ನಾನು ಒಬ್ಬ ಬಡವರ ಮಗನೆಂದು MA ಪಾಸ್ ಆಗಿದೆ ಎಂದು ಕೆಲಸ ಹುಡುಕುವ ಸಲುವಾಗಿ ಮದ್ರಾಸಿಗೆ ಹೊರಟಿದ್ದೇನೆಂದು ಹೇಳಿದೆ. ತನ್ನ ಪೂರ್ವಾಪರವನ್ನೆಲ್ಲ ಅವನು ಹೇಳ್ಕೊಂಡ, ಪ್ರವರವನ್ನು ಹೇಳ್ಕೊಂಡ. ಕೆಲಸಗಳು ಸಿಕ್ಕದಿದ್ದರೆ ಬಂದು ನನ್ನನ್ನು ಕಾಣಲೆಂದು ಹೇಳಿದ. ಅಷ್ಟು ಹೊತ್ತಾಗಲೇ ಮದ್ರಾಸ್ ತಲುಪಿದೆವು. ನಾನು ಓದುವಾಗ ವಾಸವಿದ್ದ YMCA ಹೋಗಿ ಅಲ್ಲಿದ್ದ ಸ್ನೇಹಿತರಲ್ಲಿ ಜೊತೆಯಲ್ಲೇ ಉಳ್ಕೊಂಡೆ. ಏನು ಮಾಡ್ದ, ಅಲ್ಲಿ ಹೋದ, ಟ್ರೈನ್ ಹಿಡ್ದ, ಕೆಲಸ ಸಿಗೋಕ್ಕೋಸ್ಕರ ಅಲ್ಲೊಂದು ಹಾಸ್ಟೆಲ್ ಉಳ್ಕೊಂಡ. ನಾನು ಚೂರಿದೆ ಮುಗಿಸ್ಬಿಟ್ಟು ಮರುದಿನದಿಂದ ಕೆಲಸ ಮೊದಲು ಪ್ರಾರಂಭಿಸಿದೆ. ಎಲ್ಲೂ ಕೆಲಸ ಸಿಗದೆ ಕೈಯಲ್ಲಿದ್ದ ಕೆಲವು ರೂಪಾಯಿಗಳು ಖರ್ಚಾದವು. ಊಟಕ್ಕೆ ತೊಂದರೆ, ಬೇರೆ ದಿಕ್ಕು ತೋರಿಸಿದರೆ ರೈಲಿನಲ್ಲಿ ಸ್ನೇಹಿತರಾದ ಆ ಮುದುಕನ ಮನೆಗೆ ಹೋದೆ. ಅರ್ಥ ಆಗ್ತಿದೆ ನಿಮಗೆ? ಕೈಗೆ ದುಡ್ಡಿತ್ತು, ಖರ್ಚಾಯಿತು. ಈಗ ಊಟಕ್ಕೆ ಲಾಡಿ ಅದಕ್ಕೂ ವಿಧಿಯಿಂದಲೇ ಮುದುಕ ಟ್ರೈನಲ್ಲಿ ಪರಿಚಯ ಇದ್ದಲ್ಲ, ಅವ್ರ ಮನೆಗೆ ಹೋದ. ದೇವರ ದಯಿಂದ ಅವ್ರ ಮನೆಯಲ್ಲಿದ್ದರು. ಮಾತುಕತೆ ಬಳಿಕ ಕೆಲಸ ಸಿಗಲಿಲ್ಲವೆಂದು ನನಗೆ ಗೊತ್ತಾಯಿತು. ಅವರಿಗೊಬ್ಬ ಮಗಳು, ದೂರ ಸಂಬಂಧ ಸೊಸೆ ಇದ್ದರು. ಅಪ್ಪ ಮುದುಕನ ಮನೆಯಲ್ಲಿ ಅವನ ಮಗಳು ಇದ್ದಾಳೆ, ಸೊಸೆ ಕೂಡ ಇದ್ದಾಳೆ. ಅವರಿಬ್ಬರಿಗೂ ಪಾಠ ಹೇಳಿಕೊಡಲು ಆಗುತ್ತದೆ ಎಂದು ನನ್ನನ್ನು ಕೇಳಿದ. ಏನು ಕೆಲಸಗಳು ನನಗೆ ಅದೇ ಬರಲು ದೊಡ್ಡ ಕೆಲಸವಾಯಿತು. ಮರುದಿನದಿಂದ ಪಾಠ ಹೇಳಲು ಉಪಕ್ರಮಿಸಿದೆ. ಮಗಳ ಹೆಸರು ಸೀತೆ, ಶಾಂತಿ ಎಂದು ಸೊಸೆ ಹೆಸರು. ಮಕ್ಕಳೇ, ಇದೇ ಶಾಂತಿ ನಮ್ಮ ಏನಪ್ಪ ಗುಪ್ತಗಾಮಿ. ಅವಳೆಲ್ಲೂ ಬರಲ್ಲ, ಅವಳೆಲ್ಲೂ ಡೈಲಾಗೇ ಇಲ್ಲ. ಆದರೆ ಕಥೆಯ ಕೇಂದ್ರ ಬಿಂದು ಶಾಂತಿ. ನಾನು ಪಾಠ ಹೇಳಲು ಮೊದಲು ಮಾಡಿ 6 ತಿಂಗಳುಗಳು ಸಂದಿದ್ದವು ಕಳೆದಿದೆ. ಹುಡುಗಿಯರಿಬ್ಬರು ಚೆನ್ನಾಗಿ ಪಾಠ ಕಲಿತಿದ್ದರು. ಆದರೆ ಶಾಂತಿಯಷ್ಟು ಚುರುಕಾಗಿ ಸೀತೆ ಕಲಿಯುತ್ತಿರಲಿಲ್ಲ. ಬೇಡ, ಶಾಂತಿಯ ಸೌಂದರ್ಯವನ್ನು ಆಧರಿಸಿದ ದುಃಖ, ವಿದ್ಯೆಗಳಲ್ಲಿ ಅವಳಿಗಿದ್ದ ಅಭಿರುಚಿ, ಮಿತವಾದ ಮಾತು ಇವೆಲ್ಲವೂ ಸೇರಿ ನನ್ನ ಮನಸ್ಸು ಅವಳ ಕಡೆಗೆ ಸೆಳೆಯತೊಡಗಿತು. ಎಸ್, ಚಿನ್ನ ಗುಣ ಚಿನ್ನ, ಶಾಂತಿಯ ಗುಣ. ಹಾಗಾಗಿ ಆ ಪಾಠ ಮಾಡ್ತಿದ್ದಂಥ MA ಯುವಕನಿಗೆ ಅವಳ ಮನಸ್ಸು ಅಟ್ರಾಕ್ಟ್ ಆಯಿತು, ಆಕರ್ಷಿತಗೊಂಡ. ಅವಳ ತಂದೆ ತಾಯಿಯವರು ಅಷ್ಟೇನು ಅನುಕೂಲಸ್ಥರಾಗಿರಲಿಲ್ಲ. ನೋಡಿ, ಇಲ್ಲಿ ಬಂತು ಒಂದು ದುರ್ಬುದ್ಧಿ. ಮಗಳ ಮದುವೆಗೆ ಬಹಳ ಪ್ರಯತ್ನ ಮಾಡುತ್ತಿದ್ದರು. ಬಡತನದ ದೆಸೆಯಿಂದ ವರದಕ್ಷಿಣೆ ಕೊಡಲಾರದೆ ಇನ್ನೂ ಮದುವೆಯಾಗಿರಲಿಲ್ಲ. ನನಗಂತೂ ಯಾವಾಗಲೂ ಶಾಂತಿಯ ಜಪವೇ ಆಯಿತು. ಇವನಲ್ಲೇ ವರದಕ್ಷಿಣೆ ಕೊಟ್ಟಿಲ್ಲ ಅಂತೇಳಿ ಹೆಂಗ ಲಾಟ್ರಿ ಹೊಡೆದಿದ್ದ, ಸದ್ಯಕ್ಕೀಗ ಅವಳ ಮನಸ್ಸನ್ನ ಬೇಡ್ತಾ ಇದ್ದಾರೆ. ನನಗಂತೂ ಯಾವಾಗಲೂ ಶಾಂತಿಯ ಜಪವೇ ಆಯಿತು. ಮದುವೆ ಆದರೆ ಅವಳನ್ನೇ ಮದುವೆಯಾಗಬೇಕೆನಿಸಿತು. ಆಯಿತು, ಅವಳನ್ನು ಮದುವೆ ಆದರೆ ಲಂಡನ್ಗೆ ಹೋಗಲಾಗುತ್ತಿರಲಿಲ್ಲ. ನೋಡಿ, ಇಲ್ಲೂ ಬಂತು ದುಡ್ಡಿದ್ದು. ಲಂಡನ್ ಹೋಗಲೇಬೇಕು. ಆದ್ದರಿಂದ ಅವರನ್ನು ಮರೆಯಲು ಪ್ರಯತ್ನಿಸತೊಡಗಿದೆ. ನೋಡಿ, ಅಲ್ಲೋ ಮನಸ್ಸು ಮೇಲೆ ಕೆತ್ತದೆ. ಎಷ್ಟೆಷ್ಟು ಪ್ರಯತ್ನಿಸಿದರೂ ಅವಳ ಸದ್ಗುಣಗಳು ನನ್ನ ಮನಸ್ಸನ್ನು ಅವಳೆಡೆಗೆ ಎಳೆಯತೊಡಗಿತು. ನಾನು ಸೀತೆಯನ್ನು ಮದುವೆಯಾಗಬಹುದಿತ್ತು. ಎಷ್ಟೋ ಸಾರಿ ಅವಳ ತಂದೆ ನನ್ನನ್ನು ಅಳಿಯ ಎಂದು ಹಾಸ್ಯಕ್ಕಾಗಿ ಅಳಿಯ ಎಂದು ಕರೀತಿದ್ದರು. ಸೀತೆ ಜೊತೆಯಲ್ಲಿದ್ದಲ್ಲ ಪಾಪ ಅವಳ ಜೊತೆ ಅವಳು ಸುಲಭವಾಗಿ ಸಿಗ್ತಾ ಇದ್ದರು. ಆದರೆ ಅವಳ ಬಗ್ಗೆ ಮನಸ್ಸಿಲ್ಲ ಇದೆ. ಆದರೆ ಇವನ ಮನಸ್ಸು ಅನುರಕ್ತವಾಗಿರೋದು ಯಾರ ಮೇಲೆ? ಶಾಂತಿ ಮೇಲೆ. ಆದರೆ ಎಂದಿನಿಂದ ಶಾಂತಿಯನ್ನು ಪ್ರೀತಿಸತೊಡಗಿದನೋ ಅಂದಿನಿಂದ ಹಣಕ್ಕಾಗಿ ಪ್ರೇಮವನ್ನು ಬಲಿ ಕೊಡಬಾರದೆಂದು ನನ್ನ ಮನಸ್ಸು ಹೇಳುತ್ತದೆ. ಬುದ್ಧಿಬದಿದ್ದೀವಿ, ಪ್ರೇಮವನ್ನು ಹಣಕ್ಕಾಗಿ ಬಲಿ ಕೊಡಬಾರದು ಅಂತೇಳಿ ಪ್ರೀತಿ ಬಿದ್ದ ಮೇಲೆ ಅಂದ್ಕೊಂಡಿದ್ದಾರೆ. ಇದು ನಿಮಗೆ ಕೇಳಕ್ಕೆ ಚೆನ್ನಾಗಿದೆ ಅನ್ಸುತ್ತೆ. ನಿಮ್ಮ ಲೈಫಲ್ಲಿ ಹಿಂಗೆಲ್ಲ ನಡಿಬಾರ್ದು ಅಂತ ನಾನು ಬಯಸ್ತೀನಿ. 9 ಗಂಟೆ ಆಗಿತ್ತು. ನಾನು ಪಾಠದ ಕೋಣೆಯಲ್ಲಿ ಕುಳಿತು ನನ್ನ ಶಿಷ್ಯರಿಬ್ಬರನ್ನು ಎದುರು ನೋಡುತ್ತಿದ್ದೆ. ಬಾಗಿಲು ತೆರೆದ ಶಬ್ದವಾಯಿತು. ತೆರೆದ ಬಾಗಿಲಿಂದ ಒಳಕ್ಕೆ ಹೋಗ್ಕೊಳ್ಳೋ ಸೀತೆ. ಶಾಂತಿಯ ಸುಳಿವಿಲ್ಲ, ಸುಳಿಬೇಕಾದ್ರೆ ಬರಲೇ ಇಲ್ಲ. ಹುಡುಕ್ತಾವನೆ ಶಾಂತಿ ಶಾಂತಿ ಶಾಂತಿ. ಒಟ್ಟಾರೆ ಅವಳಿಲ್ಲದೆ ಇವನ ಮನಸ್ಸಿಗೆ ಅಶಾಂತಿ. ಅವಳನ್ನು ಕಾಣದ ಮನಸ್ಸಿಗೆ ವಿಷಾದವಾಯಿತು. ಆದರೆ ಕೇಳುವ ಮೊದಲೇ ಅವಳು ನುಡಿಮೆಸೆ, ನಿನ್ನೆ ರಾತ್ರಿ ಶಾಂತಿ ತಂದೆ ಬಂದು ಅವಳನ್ನು ಊರಿಗೆ ಕರೆದುಕೊಂಡು ಹೋದರು. ಯಾಕೆಂತ ಗೊತ್ತಿದೆಯೇ? ಮದುವೆಗೆ ಇದ್ದರು. ಪಾಪ ಶಾಂತಿ ರಪ್ಪ ಬಂದು ಅವಳನ್ನು ಕರ್ಕೊಂಡು ಹೋಗಿದ್ರು. ಯಾಕೆ ಮದುವೆ ಮಾಡೋದು? ಆಗ ನನಗೆ ತಿಳಿದು ಶಾಂತಿ ಇಲ್ಲದೆ ನಾನು ಬದುಕಲಾರನೆಂದು. ಮೊದಲೇ ಅವಳ ತಂದೆ ತಾಯಿಯನ್ನು ಕೇಳಿದ್ದಕ್ಕೆ ನನ್ನನ್ನು ನಾನೇ ಕಳೆದುಕೊಂಡೆ. ಅಯ್ಯೋ, ಮಧ್ಯೆ ನಾನು ಕೇಳಿದರೆ ನನಗೆ ಮದುವೆ ಮಾಡ್ಕೊಂಡು
ಕೊಟ್ಟಿದ್ರು ಏನು, ನಾನು ಎಂತ ತಪ್ಪಾಗ್ಬಿಟ್ಟೆ ಅಂತೇಳಿ ಇವನು ಮುಂದ್ಕಟ್ಟ. ಹಣದ ಆಸೆಯಿಂದ ನನ್ನ ಜೀವನವನ್ನು ನಾನೇ ಮಣ್ಣುಗೂಡಿಸಿಕೊಂಡೆ. ಮೇಲೆ ಗೊತ್ತಾಯಿತು, ಶಾಂತಿ ವಿಹೀನ ಪ್ರಪಂಚದಲ್ಲಿ ಜೀವಿಸುವುದು ಅಸಾಧ್ಯವಿತ್ತು. ಶಾಂತಿ ಇಲ್ಲದೆ ನಾನು ಬದುಕಲಾರೆ. ಶಾಂತಿಯನ್ನು ಕಳೆದುಕೊಂಡು ಒಂದಿನ ದಿನವೆಲ್ಲ ಅಶಾಂತಿಯಿಂದ ಕಳೆದನು. ಮರುದಿನ ಪಾಠದ ಹೊತ್ತಿನಲ್ಲಿ ಸೀತೆ ನನಗೊಂದು ಕಾಗದವನ್ನು ಹೊಲಿಸಿದಳು. ಶಾಂತಿ ಕಾಗದವನ್ನು ಓದಿದೆ. ವರದಕ್ಷಿಣೆಯನ್ನು ಕೊಡಲಾರದ ತಂದೆ ತಾಯಿಗಳು 4 ಜನ ಮೊಮ್ಮಕ್ಕಳಿರುವ ಮುದುಕನನ್ನು ಮದುವೆಯಾಗಲಾರದೆ ಆತ್ಮಹತ್ಯೆ ಮಾಡಿಕೊಂಡದನ್ನು ಓದಿ ಶಾಂತಿ ಅಂತ ಸ್ವರ್ಣ ಪುತ್ಥಳಿಯನ್ನು ಗೊಂಬೆ ಪುತ್ಥಳಿಯನ್ನು ಕೊಡುವುದು ಅಲ್ಲದೆ ಅವಳನ್ನು ವರದಕ್ಷಿಣೆ ಕೊಡಬೇಕೆಂದು ಕೇಳಿದ ನೀಚನನ್ನು ಶಪಿಸಿದೆ. ಹಾಗಾದರೆ ಈ ನೀಚ ಯಾರು? ಅವಳನ್ನು ವರದಕ್ಷಿಣೆಗೋಸ್ಕರ ಪೀಡಿಸಿದಂತ ನೀಚ ಯಾರು? ಶಾಂತಿ ಎಂತ ದುಸ್ಥಿತಿ ಬಂದು ಒದಗಿದೆ. 4 ಜನ ಮೊಮ್ಮಕ್ಕಳಿರುವ ಮುದುಕರನ್ನು ಮದುವೆ ಆಗಬೇಕು. ಅದಕ್ಕೆ ಕಾರಣ ಏನು? ಬಡತನ. ಸರ್, ಬಡತನ ಹಿಂಸ ಕಾರಣ ಅಂತೆ ಸಾಮಾಜಿಕ ಪಿಡುಗಲ್ಲ ಸರ್. ಈ ವರದಕ್ಷಿಣೆಯನ್ನು ಕೆಟ್ಟ ಪಡಂಬೂತ ಎಲ್ಲೇ ಹೋಯಿದ್ರೆ ಅವಳು ಮದುವೆ ಆಗ್ತಿದ್ರಲ್ಲ ಸರ್. ಹಾಗಾದರೆ ಇದನ್ನು ನಾವು ಕಿತ್ತು ಓಡಿಸೋಣ. ಎಸ್ ಸರ್. ಹೇಗೆ ಓಡಿಸಬೇಕು? ನೀವು ಮನಸ್ಸು ಮಾಡಬೇಕು. ನೀವು ಆಸೆ ಪಟ್ಟರೆ ವರದಕ್ಷಿಣೆ, ನೀವು ಆಸೆ ಪಡದಿದ್ದರೆ ವರದಕ್ಷಿಣೆನೇ ಇಲ್ಲ. ನೀವು ಬರೀ ಅವಾಗ ವರ, ದಕ್ಷಿಣೆ ಇಲ್ಲದ ವರ. ನೀವು ಓದು, ದಕ್ಷಿಣೆ ಇಲ್ಲದ ಓದು ನೀನಾಗು, ದಕ್ಷಿಣೆ ಇಲ್ಲದ ವರ ಅವನಾಗಲಿ. ಆಗ ಪಿಡುಗೆ ಇಲ್ಲ ಸಮಾಜಕ್ಕೆ ಒಂದು ಒಳ್ಳೆ ಆದರ್ಶವನ್ನು ನಾವು ಕೊಡ್ತೀವಿ ಅಲ್ಲವೇ? ಬನ್ನಿ, ನೀ ಕೇಳ್ಬೋದು, ಸರ್ ನೀವು ವರದಕ್ಷಿಣೆ ತಾಂಡಿಲ್ವೇ? ಸ್ನೇಹಿತರೆ, ಪ್ರಾಮಾಣಿಕವಾಗಿ ಹೇಳ್ತೀನಿ, ಆತ್ಮಗೌರವವನ್ನು ಕಾಪಾಡಿಕೊಂಡಿದ್ದೀನಿ. ನಾನು ವರದಕ್ಷಿಣೆ ತಗೊಂಡಿಲ್ಲ. ಹೆಣ್ಣಿನ ಬಳಿ ಒಂದು ಬಟ್ಟೆಯನ್ನು ನಾನು ತಗೊಂಡಿಲ್ಲ. ಬನ್ನಿ, ಹಿಂದೆಂದೂ ಬಾರಿ ನಾನು ಬಡವರ ಹುಡುಗಿಯನ್ನು ಮದುವೆಯಾಗಲು ತಿರಸ್ಕರಿಸಿದ ದುಃಖದ ಬರದಲ್ಲಿ ಮರೆತೇ ಹೋಗಿತ್ತು. ನಾನಿಂದು ಬಡವರ ಮನೆ ಹುಡುಗಿ ತಿರಸ್ಕಾರ ಮಾಡಿದ್ದು ಮರೆತೇ ಹೋಗಿತ್ತು. ವಿಧಿಯನ್ನು ತೋರುವ ಬದಲು ನಾನೇ ನನ್ನ ದುರಾಸೆಯನ್ನು ಬಿಟ್ಟು ಶಾಂತಿಯನ್ನು ಮದುವೆಯಾಗಿದ್ದರೆ ಆ ಮುದ್ದು ಬಾಲಿ ಈಗ ಸುಖವಾಗಿರುತ್ತಿದ್ದಳು. ನನ್ನ ತಪ್ಪಿಗಾಗಿ ನನ್ನನ್ನು ಜರಿದುಕೊಂಡೆ, ನನ್ನನ್ನು ನಾನೇ ಜರಿದುಕೊಂಡೆ. ವರದಕ್ಷಿಣೆ ಎಂಬ ಪಿಶಾಚಿ ಎಷ್ಟು ಸುಕುಮಾರಿಯನ್ನು ಬಲಿ ತೆಗೆದುಕೊಳ್ಳುವುದೋ ದೇವರೇ ಬಲ್ಲ. ನನ್ನ ಶಾಂತಿಯನ್ನು ಒಂದು ಬಲಿ ತೆಗೆದುಕೊಂಡ ಮೇಲೆ ನನಗೆ ಅದರ ನಿಜ ಸ್ವರೂಪ ಗೊತ್ತಾಯಿತು. ಅಂದಿನ ರಾತ್ರಿ ಊರಿಗೆ ಹೊರಟೆ. ಮರುದಿನ ಬೆಳಗ್ಗೆ ಹೊತ್ತಿನಲ್ಲಿ ಮನೆಗೆ ತಲುಪಿದೆ. ನಾನು ಹೋಗುವಾಗ ಅಮ್ಮ ಅಂಗಳದಲ್ಲಿ ಸಾರಿಸಿ ರಂಗವಲ್ಲಿ ನೀಡುತ್ತಿದ್ದರು. ನನ್ನ ತಂದೆಯು ಒಳಗಿದ್ದಳು ವಿಜಯ. ಆಮರಣನೆ ಮಾತನಾಡಿ ಒಳಗೆ ಹೋದೆ. ನಾನು ಅಲ್ಲಿ ನಿಲ್ಲದ ನನ್ನ ಕೋಣೆಗೆ ಹೋದೆ. ನನ್ನ ಕೋಣೆಗೆ ಹೋದೆ. ಅಲ್ಲಿ ವಿಜಯ ಒಂದು ಚಿತ್ರವನ್ನು ಓದುತ್ತಾ ನಿಂತಿದ್ದಳು. ನನ್ನನ್ನು ಕಂಡು ಆ ಚಿತ್ರವನ್ನು ಬಚ್ಚಿಟ್ಟಳು. ಆಗ ಅವಳು ತಾನು ನೋಡುತ್ತಿದ್ದ ಪೇಪರನ್ನು ನನ್ನೆದುರು ಎಳೆದು, ನೋಡುತ್ತಿದ್ದು ನೀನು ಕೊಂದ ಹುಡುಗಿಯನ್ನು ಎಂದಳು. ಹೀಗಿದೆ, ನಾನು ನೋಡ್ತಿದ್ದೇನು ಗೊತ್ತೇನೋ, ನೀನು ಕೊಂದೆಲ್ಲ ಆ ಹುಡುಗಿ ಫೋಟೋ. ನನಗೆ ಬಹಳ ಆಶ್ಚರ್ಯವಾಯಿತು. ಪತ್ರಿಕೆಯನ್ನು ಆತುರದಿಂದ ತೆಗೆದು ನೋಡಿದೆ. ಶಾಂತಿಯ ಚಿತ್ರ. ಅದರ ಕೆಳಗಡೆ ವರದಕ್ಷಿಣೆಗೆ ಆಹುತಿ. ಶಾಂತಿಯೇ ನಾನು ಮೊದಲು ಕೈಬಿಟ್ಟ ಕನ್ಯೆ. ಈಗ ಏನು ಪ್ರಯೋಜನ? ಮಕ್ಕಳೇ, ನಾಟಕ ಕತೆ ಅರ್ಥ ಐತೆ, ಪ್ರಶ್ನೆಗಳು ಸರಳವಾಗಿದ್ದಾರೆ. ಬೇಡ, ನಾವು ಇದನ್ನೊಂದು ನಾಟಕವಾಗಿ, ಒಂದು ಕಿರು ನಾಟಕವಾಗಿ ತರಗತಿ ಕೋಣೆಯಲ್ಲೇ ನಾವು ಚಟುವಟಿಕೆಯಾಗಿ ಮಾಡೋಣ. ಕತೆ ಚೆನ್ನಾಗಿದೆ, ಒಂದು ಸಮಾಜಕ್ಕೆ ಒಳ್ಳೆಯ ಸಂದೇಶವಿದೆ. ನೀವು ಕೂಡ ಅಷ್ಟೇ ನೋಡೋಣ. ಕೆಲವು ವಿದ್ಯಾರ್ಥಿಗಳು, ಆಸಕ್ತಿ ವಿದ್ಯಾರ್ಥಿಗಳು ನೋಡೋಣ, ತರಗತಿ ಭೌತಿಕವಾಗಿ ಆರಂಭವಾದಾಗ ಇದನ್ನು ತೊಡಗಿಸೋಣ. ಚೆನ್ನಾಗಿದೆ ಅಲ್ವಾ? ಸಾಕು ಸ್ನೇಹಿತರೆ, ತರಗತಿಗೆ ಸಹಕರಿಸೋಸ್ಕರ ನಿಮಗೆ ವಂದನೆಗಳು ಹೇಳ್ತಾ ತರಗತಿನ ಮುಗಿಸ್ತೀನಿ.